ಎಲ್ಲರಿಗೂ ಜೈ ಭೀಮ್. ಎಲ್ಲ ಇಲ್ಲಿ ಆಗಮಿಸಿರುವಂತಹ ಪತ್ರಿಕಾ ಮಾಧ್ಯಮದವರಿಗೂ, ದಲಿತ ಸೇನೆಯ ಎಲ್ಲ ಗ್ರಾಮ ಘಟಕದವರಿಗೂ, ತಾಲೂಕು ಹಿರಿಯ ಮುಖಂಡರಿಗೂ ಜೈ ಭೀಮ್, ಜೈ ವಂದನೆಗಳು. ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಸಂಘಟನೆ ಹಾಗೂ ನನ್ನ ವಿರುದ್ಧ ಕೆಲ ವ್ಯಕ್ತಿಗಳು ಅಪಪ್ರಚಾರ ಮಾಡುವ ಒಂದು ನಿಟ್ಟಿನಲ್ಲಿ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿದರು. ತಾವು ಕೇಳುವ ಮಾಧ್ಯಮದವರು ಸಹ ಇದ್ದೀರಿ. ತಮ್ಮ ಸಮ್ಮುಖದಲ್ಲಿ ತಾವು ಕೇಳುವ ಕ್ವಶನ್ಗಳಿಗೆ ನಾನು ವಿತ್ ಎವಿಡೆನ್ಸ್ ಮುಖಾಂತರ ಆನ್ಸರ್ ಕೊಡ್ತೀನಿ. ಮೊನ್ನೆ ಜಿಲ್ಲಾಧ್ಯಕ್ಷರು ಅಂತಂದೇಳಿ ಬಂದಿದ್ದರು. ಹೌದು ಸರ್. ಅವರು ತಮ್ಮ ಮೇಲೆ PDOಗಳಿಗೆ ಏನೋ ಒಂದು ಪದ ಬಳಸಿ ಅವರು ಮಾತಾಡಿದ್ರು. ನಾವು ಅದಕ್ಕೆ ಪ್ರಶ್ನೆ ಮಾಡಿದ್ವಿ, ನಿಮ್ಮ ಹತ್ರ ಏನಾದರೂ ದಾಖಲೆ ಇದೆ ಅಂತ. ದಾಖಲೆ ಇದೆ, ಅದು ಬೇಡ ಅಂತ ಅನ್ನೋವಂಥದ್ದು ಆಯಿತು. ಅದಕ್ಕೆ ನಿಮ್ಮ ಹತ್ರ ಏನು ಪೂರಕ ದಾಖಲೆಗಳಿದೆ ಸರ್? ಮೊದಲನೇದಾಗಿ ದಲಿತ ಸೇನೆ ಸಂಘಟನೆ MS ಜಗನ್ನಾಥ್, ಇದು ಮೊದಲನೇ ಬಾರಿಗೆ ಅವ್ರ ಹೆಸರು ಕೇಳ್ತಿರೋದು. ದಲಿತ ಸೇನೆ ಹೆಸರು ನಮ್ಮದು ಬಿಟ್ಟರೆ ಎಲ್ಲಿಲ್ಲ ಅಂತ ಮಾನ್ಯ ಜಿಲ್ಲಾಧ್ಯಕ್ಷರು ಮೊನ್ನೆ ತಮ್ಗೆ ಹೇಳಿದರು. ನಾನು ವಿತ್ ಎವಿಡೆನ್ಸ್ ಕೊಡ್ತೀನಿ. MS ಜಗನ್ನಾಥ್ ಅಂತ ಈ ದಲಿತ ಸೇನೆ ಸಂಘಟನೆ 1983ರಲ್ಲಿ ಬಿಹಾರದ ಬೆಲಜಿ ಎಂಬ ಒಂದು ಗ್ರಾಮದಲ್ಲಿ ಲೋಕಾಯುಕ್ತರಿಗೆ ಸರ್ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿಬಿಟ್ಟು ನಾವು ಲೋಕಾಯುಕ್ತರಿಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ವಿ. ಯಾವುದೇ ಥರ ಯಾವ ಅಧಿಕಾರಿಗಳ ಹತ್ರ ನಾವು ಇದು ಮಾಡಿಲ್ಲ. ವಿತ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಹ ನಮ್ಮ ಹತ್ರ ಇದೆ, ತಮಗೆ ಕೊಡ್ತೀವಿ. ಎಲ್ಲನ ಪ್ರೂವ್ ಮಾಡಲಿ ಸರ್. ಅವ್ರು ಹೇಳಿರೋ ಇದಕ್ಕೆ ನಾವು ಬದ್ಧವಾಗಿದ್ದೀವಿ. ನಂತರ ತಮಗೆ ಹೇಳಿದ್ದಾರೆ ಸರ್, ಟ್ರಾನ್ಸ್ಪೋರ್ಟರ್ಗಳು ಮೈನಿಂಗ್ ಓನರ್ಗಳ ಹತ್ರ ತಿಂಗಳ ಹಪ್ತ ಬರುತ್ತೆ ಅಂತ ಹೇಳಿದರು. ನಾನು ಕಲೆಕ್ಟ್ ಮಾಡಿದ್ದೀನಿ ಸರ್. ಸಂಡೂರು ತಾಲೂಕು, ಬಳ್ಳಾರಿ ಜಿಲ್ಲೆ, ಆಮೇಲೆ ವಿಜಯನಗರ ಟ್ರಾನ್ಸ್ಪೋರ್ಟರ್ಗಳು ಎಷ್ಟಿದ್ದಾವೆ ಸಂಡೂರು ತಾಲೂಕಲ್ಲಿ, ಎಲ್ಲ ಟ್ರಾನ್ಸ್ಪೋರ್ಟಿಂಗ್ ಹೆಸರುಗಳು ವಿತ್ ಕಾಂಟ್ಯಾಕ್ಟ್ ನಂಬರ್ ತಮ್ಮ ಮಾಧ್ಯಮದ ಮುಂದೆ ಕೊಡ್ತೀವಿ. ಎಲ್ಲ ನಂಬರ್ಗಳು ಕಲೆಕ್ಟ್ ಮಾಡಿ, ದಲಿತ ಸೇನೆ ಕಡೆಯಿಂದ ಯಾವುದಾದ್ರೂ ಇಲ್ಲ ರಾಜೇಶ್ ಹೆಗಡೆ ಕಡೆಯಿಂದ ಯಾವುದಾದ್ರೂ ಒಂದು ಕಾಲ್ ಬಂದಿದೆ, ದುಡ್ಡು ಬೇಡಿಕೆ ಇಟ್ಟಿದ್ದಾರೆ ಅಂತ ಪ್ರೂವ್ ಮಾಡಿದರೆ ನನ್ನ ಜೀವನ ಪೂರ್ತಿ ನನ್ನ ಸಂಘಟನೆಗೆ ನಿವೃತ್ತಿ ಕೊಡ್ತಿದ್ದೀನಿ. ನನ್ನ ಸಂಘಟನೆ ಬಂದಿರೋ ಉದ್ದೇಶ ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು, ಸಮಾಜಕ್ಕೆ ಏನೋ ಒಂದು ಅಳಿಲು ಸೇವೆ ಮಾಡುವ ಒಂದು ನಿಟ್ಟಿನಲ್ಲಿ ಬಂದಿದ್ದೀನಿ. ಈ ತಮ್ಮ ಹತ್ರ ಎಲ್ಲ ಎವಿಡೆನ್ಸ್ ಇದೆ ಸರ್. ನಾನು ಏನು ಸುಮ್ಮನೆ ಕಾಟಾಚಾರಕ್ಕೆ ಬಾಯಿ ಮಾತಲ್ಲಿ ಹೇಳಿ ಪ್ರತಿಷ್ಠೆಗೋಸ್ಕರ ಹೇಳ್ತಿಲ್ಲ. ಎಲ್ಲ ಟ್ರಾನ್ಸ್ಪೋರ್ಟರ್ ನೇಮು, ನಂತರ ಅವರು ಟ್ರಾನ್ಸ್ಪೋರ್ಟಿಂಗ್ ನೇಮು, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇದೆ. ತಮ್ಮ ಮಾಧ್ಯಮದವ್ರಿಗೆ ಕೊಡ್ತೀನಿ. ಅವ್ರು ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ರಲ್ಲ ಸರ್, ಅವ್ರಿಗೂ ಒಂದು ಸೆಟ್ ಕೊಡ್ತೀನಿ. ಅವ್ರು ವಿಚಾರಣೆ ಮಾಡೋಕ್ಕೆ ಹೇಳಿ ಸರ್. ಆಯ್ತು ರಾಜೇಶ್, ಈಗ ಉಚ್ಚಾಟನೆ ಮಾಡಿದಾರಲ್ಲ, ಆ ಉಚ್ಚಾಟನೆಗೆ ಪ್ರತಿಕೂಲವಾಗಿ ನೀವೇನು ಹೇಳಕ್ ಬಯಸ್ತೀರಾ ಸರ್? ಇವತ್ತು ಒಂದು ಸಂಘಟನೆ ಅನ್ನೋದು ಒಂದು ಆಲದ ಮರ ಇದ್ದಂಗೆ ಸರ್. ಆ ಸಂಘಟನೆ ಒಂದು ಈ ದಲಿತ ಸೇನೆ ಈ ದೇಶದಲ್ಲಿ ಒಂದು ಎಮ್ಮರವಾಗಿ ಬೆಳೆದಿದೆ. ಅದರಲ್ಲಿ ನಮಗೆ ಯಾವುದೋ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ ಸರ್. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ಬಟ್ ಅವರು ನಾವು ಅವ್ರಿಗೆ ಯಾವ ಬೆಲೆ ಕೊಡಬೇಕು ಅದು ಕೊಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ಬಟ್ ನಮ್ಮ ಬೆಳವಣಿಗೆ, ನಮ್ಮ ಹೋರಾಟದ ಒಂದು ನಡೆ, ಆಮೇಲೆ ಎಲ್ಲಿ ಕಾಂಪ್ರಮೈಸ್ ಆಗದ ಒಂದು ದಿಟ್ಟ ನಿರ್ಧಾರಕ್ಕೆ ಅವ್ರ ಮನಸ್ಥಿತಿಗಳು ವೈಮನಸ್ಸಾಗಿ ಅವ್ರಿಗೆಲ್ಲೋ ಅಸಹ್ಯ ಉಟ್ಕೊಂಡು ಇನ್ನು ತುಂಬ ಬೆಳೀತಿದ್ದಾನೆ. ದಲಿತ ಸೇನೆ ಬಳ್ಳಾರಿ ಜಿಲ್ಲಾಧ್ಯಕ್ಷ ಆಗಿದ್ದೀನಿ. ದಲಿತ ಸೇನೆ ರಾಮ್ ವಿಲಾಸ್ ಪಾಸ್ವಾನ್ ಅವರ ಇದರಲ್ಲಿ ನಮ್ಮ ದಲಿತ ಸೇನೆಗಳು ಬಂದು ಎರಡಿದ್ದಾವೆ. ಎರಡರಲ್ಲಿ ಒಂದು ನಾವು ಇದಕ್ಕಿಂತ ಮುಂಚೆ ನಮ್ಮ ರಾಜೇಶನ ಒಂದು ಒಳ್ಳೆಯ ಇದರಲ್ಲಿ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು. ಆ ಒಂದು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಇಲ್ಲದ ಬೇರೆ ಬೇರೆ ಆರೋಪಗಳೆಲ್ಲ ಮಾಡಿ, ಆಮೇಲೆ ಏನು ಫ್ಯಾಕ್ಟ್ರಿಗಳಿಗೆಲ್ಲ ಹಣ ಕೇಳ್ತದಾನೆ, ಆಮೇಲೆ ಇವೇನಾದರೂ ನಮ್ಮ ಮೈನಿಂಗ್ ಕಂಪನಿಗಳಿಗೆಲ್ಲ ಅವ್ರಿಗೆಲ್ಲರಿಗೆ ಬೆದರಿಕೆ ಹಾಕಿ ಅವ್ರ ಹತ್ರಗೆಲ್ಲ ಹಪ್ತ ಇಸ್ಕೊಳ್ತದಾನೆ, ಅದು ಇದಂತೆಲ್ಲ ಹೇಳಿದರು. ಅದೇನೇ ಇದೆಯಲ್ಲ ಅದೆಲ್ಲದಕ್ಕೂ ನಮ್ಮ ಹತ್ರ ಪ್ರೂಫ್ ಇದೆ. ಪ್ರತಿಯೊಂದು ಫ್ಯಾಕ್ಟ್ರಿದು, ಆಮೇಲೆ ಏನದು ಕಂಪನಿಗಳು ಏನಿದಾವಲ್ಲ ಒಂದು 100-150 ಮೇಲೆ ಇದಾವೆ. ಆ ಕಂಪನಿಗಳು ನಂಬರ್ ಸಮೇತ ಕೊಡ್ತೀವಿ. ಏನೇನಿದ್ರೆ ನೀವು ಪ್ರೂಫ್ ಮಾಡಿರಿ. ಒಂದು ಪ್ರೂಫ್ ಮಾಡಿದ್ರೆ ಮತ್ತೆ ಜೀವನದಾಗೆ ಆ ರಾಜೇಶ್ ಎಲ್ಲ ನಾನೂ ಇರೋಂಗಿಲ್ಲ. ನಾವು ಇದರಿಂದ ನಿವೃತ್ತಿ ಆಗ್ಬಿಡ್ತೀವಿ. ಯಾಕಂದರೆ ಇಲ್ಲದೆ ಸಲ್ಲದ ಆರೋಪಗಳು ಮಾಡಿರೋದು, ಯಾವುದೋ ಒಂದು ದುಡ್ಡಿನ ಆಮಿಷ ಒಡ್ಡಿ ನೀನು ಇಷ್ಟ ಕೊಡಬೇಕು ಕಷ್ಟ ಕೊಡ್ಬೇಕಂತ ಬೇರೆ ಏನು ನಮ್ಮ ದಲಿತ ಸೇನರು ಹೇಳ್ತಿದಾರಲ್ಲ, ಇದೆಲ್ಲ ಹೇಳಿರೋದು ನಿಜ. ಆ ಹೇಳಿರೋದ್ರಿಂದ ಇವನು ನಾನು ಕೇಳೋದಿಲ್ಲ ಅದು ಇದು ಅಂತಂದಾಗ ನನಗೇ ಇಲ್ಲ, ನನ್ನ ಕಷ್ಟ ಇದೆ, ನನ್ನ ಕಷ್ಟ ನಿಮಗೆ ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿದಾಗ ಅವನು ಭಾಳ ಇದು ಮಾಡ್ತದಾನ. ನಮ್ಮ ಹೆಸ್ರು ಹೇಳ್ಕೊಂಡು ತನ್ನ ಹೆಸ್ರು ಹೇಳ್ಕೊಂಡು ನಾವು ಬದುಕ್ತೀವಿ ಅಂತೇಳಿ ಆತ ಹೇಳ್ತದಾನ. ಯಾವುದೇ ವ್ಯಕ್ತಿ ಬೆಳಿಬೇಕಾದ್ರೆ ಇನ್ನೊಬ್ಬರ ಹೆಸ್ರು ಹೇಳ್ಕೊಂಡು ಬದುಕಂತ ಅವಶ್ಯಕತೆ ಇಲ್ಲ. ನನ್ನದಾಗಿ ನಾನು ಬೆಳ್ಕೊಂಡ್ರೆ ಮಾತ್ರ ಬೆಳಿತಾರೆ. ನಾನು ಚೆನ್ನಾಗಿದ್ದರೆ ನನ್ನಿಂದ 100 ಜನ ಬರ್ತಾರೆ. ನಾನೇ ಚೆನ್ನಾಗಿಲ್ಲ ಅಂದಾಗ ಯಾವುದೂ ಇರಂಗಿಲ್ಲ. ಒಂದು ಅಕ್ಕಿನಲ್ಲಿ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಆದ್ರೇ ಅನ್ನ ತಿನ್ನಂಗಿಲ್ಲ. ಅಂಥದ್ರಲ್ಲಿ ಇಷ್ಟು ದಿನ ಸುಮಾರು ಅಂದ್ರೆ 5 ವರ್ಷದಿಂದ ಅವನೇ ಅಧ್ಯಕ್ಷ ಆದಮೇಲೆ ಏನಾಯಿತು, 2 ವರ್ಷ ಆದಮೇಲೆ ಮತ್ತೆ ನಮ್ಮ ಬ್ರದರ್ ಚೆನ್ನಾಗಿರಲಿ, ಬೆಳಿಲಿ, ಅವ್ರು ಒಳ್ಳೆ ಇದ್ರಾಗ ಬರಲಿ ಅಂತೇಳಿ ಮತ್ತೆ ಇವನು ಇದಾದ ಜಿಲ್ಲಾಧ್ಯಕ್ಷನ ಇವನು ಮತ್ತೆ ಬಿಟ್ಕೊಟ್ಟು ಅವರಿಗೆ ಜಿಲ್ಲಾಧ್ಯಕ್ಷ ಮಾಡಿದ್ರು. ಜಿಲ್ಲಾಧ್ಯಕ್ಷ ಆದಮೇಲೆ ಮತ್ತೇನೋ ಅನಾಥ ಕಾರಣದಿಂದ ಮತ್ತೆ ಏನೋ ಒಂದು ಆಯಿತು. ಅದಾದಮೇಲೆ ಮತ್ತೆ ನೆಕ್ಸ್ಟ್ ನಾನೇ ಜಿಲ್ಲಾಧ್ಯಕ್ಷ ಆದೆ.
ಅವರು ಆದ ತಕ್ಷಣ ನಾನು ಜಿಲ್ಲಾಧ್ಯಕ್ಷ ಆದ್ರೂ ಕೂಡ ನಮಗೆ ಇಂಟಿಮೇಷನ್ ಇಲ್ಲ, ಯಾವುದೇ ಇಂಟಿಮೇಷನ್ ಇಲ್ದಂಗೆ ನಾನೇ ಒಬ್ಬನೇ ಮಾಡಬೇಕು, ನಾನು ಹೇಳ್ದಂಗೆ ಕೇಳಬೇಕು, ಯಾವುದೇ ಕಾರಣಕ್ಕೆ ಯಾವುದೋ ಒಂದು ಬ್ಯಾನರ್ದಾಗ ಬೇರೆ ಯಾರ್ದು ಫೋಟೋ ಇರಬಾರ್ದು, ನಂದೊಬ್ಬಂದೇ ಇರಬೇಕು, ನೀ ತಾಲೂಕಿನ ನಿಮ್ದೊಬ್ಬಂದೇ ಇರಬೇಕು, ಈ ಥರ. ಯಾಕಂದ್ರೆ ಸಂಘಟನೆ ಅಂದಾಗ ನೂರಾರು ಜನ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡರವರೆಗೂ ಹಿರಿಯರು ಕಿರಿಯರು ಎಲ್ಲರನ್ನ ಜೊತೆಗೂಡಿ ತಗೊಂಡೋಗೋದು ಮಾತ್ರ ದಲಿತ ಸೇನೆ ಆಗ್ತತೆ. ಆಮೇಲೆ ಬಂಧುಗಳೇ, ಇವತ್ತು ಸಂಡೂರು ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ತಿಳಿಸುವುದೇನೆಂದರೆ, ಕಳೆದ 2 ದಿನಗಳ ಹಿಂದೆ ನಮ್ಮ ದಲಿತ ಸೇನೆ ಸಂಘಟನೆ ಹಾಗೂ ನಮ್ಮ ವಿರುದ್ಧ ಅಪಪ್ರಚಾರ ಮಾಡುವಂಥ ಕೆಲಸ ನಡೀತಿದೆ. ಬಟ್ ನಾವು ಸಂಘಟನೆ ಮಾಡಿ 5 ವರ್ಷಗಳ ಕಾಲದಿಂದ ಇಲ್ಲಿವರೆಗೂ ಸಾಮಾಜಿಕ ಚಟುವಟಿಕೆಗಳು ದಲಿತ ಪರ, ಅಲ್ಪಸಂಖ್ಯಾತರ ಪರ, ಈ ಕಟ್ಟೆ ವ್ಯಕ್ತಿಯ ಪರ ನಾವು ಎಲ್ಲೇ ಅನ್ಯಾಯವಾಗಲಿ ಪ್ರಾಮಾಣಿಕವಾಗಿ ಎಲ್ಲಿ 1 ರೂಪಾಯಿ ಆಕಾಂಕ್ಷೆ ಪಡದೆ ನಿಸ್ವಾರ್ಥವಾಗಿ ಸೇವೆ ಮಾಡಿದ್ದೀವಿ. ಇಲ್ಲಿ ತುಂಬ ಗಣಿ ಪ್ರದೇಶ ಕಾರ್ಖಾನೆಗಳು ಇರುವುದರಿಂದ ನಮ್ಮ ಏನು ಮಾಜಿ ಜಿಲ್ಲಾಧ್ಯಕ್ಷರಿದ್ದರು, ಅವರು ನಮ್ಮ ಬಗ್ಗೆ ಸ್ವಲ್ಪ ಹಣದ ಒತ್ತಡ ಇರ್ತಿದ್ರು. ಆ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ಅಣ್ಣ ಈ ಭಾಗದಲ್ಲಿ ಸಂಘಟನೆ ಮಾಡೋದು ತುಂಬ ಕಷ್ಟ ಇದೆ, ಅಂಥದ್ರಲ್ಲಿ ಎಲ್ಲ ಹಳ್ಳಿ ಭಾಗದ ಜನಗಳ ವಿಶ್ವಾಸ ತಗೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀವಿ, ಬಟ್ ಈ ಥರ ಮಾಡೋದು ಸರಿಯಲ್ಲ ಅಣ್ಣ ತಾವು ಅಂತ ಹೇಳಿದಾಗ ಅದನ್ನು ಸಹಿಸದೆ ನನ್ನನ್ನು ಸಂಘಟನೆಗೆ ಏಕಾಏಕಿ ತಾಲೂಕು ಮುಖಂಡರುಗಳಿಗೆ ಮಾಹಿತಿ ಕೊಡದೆ, ಸಭೆ ಕರೆಯದೆ, ಸ್ವ-ಇಚ್ಛೆಯಿಂದ ನಿರ್ಧಾರ ತಗೊಂಡು ಇವತ್ತು ನಮ್ಮ ಹೆಸರಿಗೆ ಕಳಂಕ ತರಂಥ ಕೆಲಸ ಅವ್ರು ಮಾಡಿದ್ದಾರೆ. ಬಟ್ ಆದರೆ ಸಂಡೂರು ತಾಲೂಕಿನ ಎಲ್ಲ ಜನರಿಗೂ, ಗ್ರಾಮಸ್ಥರಿಗೂ, ನಮ್ಮ ಯುವಕರಿಗೂ ನಾನು ಮಾಡಿರುವಂಥ ಕೆಲಸ ಇದೆ. ಬಟ್ ಈಗ ತಾವು ನೋಡ್ತಿರ್ಬೋದು ಸರ್, ಇದೆಲ್ಲರೂ ಪೇಪರ್ಗಳನ್ನ ಇಟ್ಕೊಂಡಿದ್ದಾರೆ. ಸುಮಾರು 5 ವರ್ಷಗಳ ಕಾಲದಿಂದ ಇಲ್ಲಿವರೆಗೂ ದಲಿತ ಸೇನೆ ಸಂಘಟನೆ ಮಾಡಿದಾಗಿದ್ದ ಬ್ಲೈಂಡ್ ಟುಮಾರೋ ಬಂದಂಥ ಒಬ್ಬ ಮುಸ್ಲಿಂ ಸಮುದಾಯದ ಮಗುವಿಗೆ ನಾವು ಮನೆಗಳಲ್ಲಿ ರೋಡ್ಗಳಲ್ಲಿ 1 ರೂಪಾಯಿ ಪಟ್ಟಿ ಹತ್ತುವ ಮುಖಾಂತರ ಸುಮಾರು 2 ಲಕ್ಷ ಹಣ ಕಲೆಕ್ಟ್ ಮಾಡಿ ಅವರಿಗೆ ಆಪರೇಷನ್ ಮಾಡಿದ್ದೀವಿ. ಆಮೇಲೆ ಜನೀಶ್ ಎಂಬ ವ್ಯಕ್ತಿ, ಬೆಂಗಳೂರು ಮೂಲದ ವ್ಯಕ್ತಿಗೆ ಫೈನೋವಾ ಮಸ್ಕೋಟಿಕ್ ಎಂಬ ರೋಗ ಬಂದಾಗ ಸೇಮ್ ಎಲ್ಲ ಮಾರ್ಕೆಟ್ಗಳಲ್ಲಿ ಅಲ್ಲಿ ಹಣ ಕಲೆಕ್ಟ್ ಮಾಡಿ ಸುಮಾರು 1 ಲಕ್ಷಗಳ ಅವರಿಗೆ ಆಪರೇಷನ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ವಿ. ಗುರು ಮಡಿವಾಳ ಅಂತ ವೀರ ಯೋಧ ಅವರು ಹುತಾತ್ಮರಾದಾಗ ಆ ಸಂದರ್ಭದಲ್ಲಿ ಸಹ ಜನ ನಮ್ಮ ಬಗ್ಗೆ ಏನೇ ಟೀಕೆ ಮಾಡಿದ್ರು ಪರವಾಗಿಲ್ಲ ಅಂತೇಳಿ ಎಲ್ಲ ಕಡೆ ಬಾಕ್ಸ್ ಮಾಡುವ ಮುಖಾಂತರ ಪಟ್ಟಿ ಎತ್ತಿ ಆ ಕುಟುಂಬಕ್ಕೆ ನೆರವು ನೀಡಿದ್ದೀವಿ. ನಂತರ ಹೂವಿನಹಡಗಲಿ ಭಾಗದಲ್ಲಿ ದಲಿತ ಮಹಿಳೆ ಆತ್ಮಹತ್ಯೆ ಆದಾಗ ಆ ಕುಟುಂಬಕ್ಕೆ ಇಲ್ಲಿಂದ ನಾವು ಸುಮಾರು 5 ಟ್ರಕ್ಸ್ಗಳು ಕರ್ಕೊಂಡೋಗಿ ಆ ಕುಟುಂಬಕ್ಕೆ 3 ಎಕರೆ ಹೊಲ, ಅವ್ರ ಮಗುಗೆ ಸರ್ಕಾರಿ ನೌಕರಿ ಕೊಡಿಸೋ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡಿದ್ದೀವಿ. ನಂತರ ಈ ಸಂಡೂರು ತಾಲೂಕಿನಲ್ಲಿ ಹೇಳೋದಾದರೆ ಬಡ ವಿದ್ಯಾರ್ಥಿಗಳಿಗೆ ಇದೇ ರಾಮಕೃಷ್ಣ ಶಾಲೆಯಲ್ಲಿ 2 ವಿದ್ಯಾರ್ಥಿಗಳಿಗೆ ಉಚಿತವಾಗಿ 2 ವರ್ಷದಿಂದ ನಾವು ಶಿಕ್ಷಣ ನೀಡುತ್ತಾ ಇದ್ದೀವಿ. ನಂತರ ಎಲ್ಲ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಪುಸ್ತಕ, ಬ್ಯಾಗ್ ವಿತರಣೆ, ಸಮವಸ್ತ್ರ ವಿತರಣೆ, ಬೆಂಚ್ಗಳು ವಿತರಣೆ, ಟೇಬಲ್ಗಳು ವಿತರಣೆ. ನಂತರ ಆಮೇಲೆ ಗೌರಿಪುರ ಭಾಗದಲ್ಲಿ ನಮ್ಮ ಸಮಾಜದ ಮನೆ ಬಿದ್ದಾಗ ಸ್ವಯಂ ಪ್ರೇರಿತವಾಗಿ ನಮ್ಮ ತಾಲೂಕು ಮುಖಂಡರು ಹಾಗೂ ಗ್ರಾಮಗಳಲ್ಲಿ ಹಣ ಕಲೆಕ್ಟ್ ಮಾಡಿ ಗೌರಿಪುರದಲ್ಲಿ ತಾವು ಈಗೂ ಹೋದರೆ ಅಲ್ಲಿ ಮನೆ ಇದೆ ಸರ್, ನಮ್ಮ ಸ್ವಂತ ಖರ್ಚಿನಿಂದ ನಾವು ಅಲ್ಲಿ ಮನೆ ಕಟ್ಟುವಂಥ ಕೆಲಸ ಮಾಡಿದ್ದೀವಿ. ನಂತರ ಸಂಡೂರು ತಾಲೂಕಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಸುಮಾರು 15 ಗ್ರಾಮ ಶಾಖೆಗಳು ಮಾಡಿದ್ದೀವಿ. ಅವರು ಜಿಲ್ಲಾಧ್ಯಕ್ಷ ಅಂತ ಏನು ಬಂದಿದ್ರಲ್ಲ, ಅವರು 1 ಕಾರ್ಯಕ್ರಮ ಮಾಡಿರೋದು, 1 ಗ್ರಾಮ ಶಾಖೆ ಮಾಡಿರೋದನ್ನ ಪ್ರೂವ್ ಮಾಡೋಕ್ಕೆ ಹೇಳಿ ನಾವು ಪ್ರಾಮಾಣಿಕವಾಗಿ ನಾವು ಸಂಘಟನೆ ಬಲಿಷ್ಠಪಡಿಸಿದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಸರ್. ಇವತ್ತೇನು ನಮ್ಮ ಬಗ್ಗೆ ಹೆಸರು ಕೆಡಿಸೋಂಥ ಕೆಲಸ ಮಾಡ್ತಿದ್ದಾರೆ. ಇವತ್ತು ಯಾವುದೇ ಹಳ್ಳಿಯಲ್ಲಿ ಹೋಗಲಿ 10 ಜನ ಯುವಕರು, ದೊಡ್ಡವರು, ಹಿರಿಯವರು ನಮಗೆ ಗೌರವ ನೀಡ್ತಾರೆ. ಆ ಭಾಗ್ಯ ಅವ್ರಿಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಆಮೇಲೆ ಬೀದಿ ಬದಿ ವ್ಯಾಪಾರಿಗಳಿಗೆಲ್ಲ ನಾವು ಚಪ್ಪಲಿ ಒಲೆಯರಿಗೆ, ವ್ಯಾಪಾರಿ ಮಾಡೋರಿಗೆ ಬೃಹತ್ ಗಾತ್ರದ ಚಪ್ಪಲಿ ವಿತರಣೆಗಳು ಸಹ ಮಾಡಿದ್ದೀವಿ.